ಈ ರಸ್ತೆಯಲ್ಲಿ ಓಡಾಡುವ ಬೆಂಗಳೂರು ಜನರೇ ಎಚ್ಚರ ಎಚ್ಚರ. ಐಟಿ ಸಿಟಿ ಬೆಂಗಳೂರಿನಲ್ಲಿವೆ ಪ್ರಾಣ ತೆಗೆಯುವಂತಹ ಮರಗಳು. ಬೆಂಗಳೂರಿನಲ್ಲಿ ಇದೆಯಂತೆ ಸುಮಾರು 404 ಡೇಂಜರ್ ಮರದ ಕೊಂಬೆಗಳು. ಮೊನ್ನೆ ಸುರಿದಂತಹ ಭಾರಿ ಪ್ರಮಾಣದಲ್ಲಿ ಏನು ಬಿರುಗಾಳಿ ಸಹಿತ ಮಳೆ ಬಂತಲ್ಲ, ಆ ಒಂದು ಮಳೆಗೆ ಬೆಂಗಳೂರು ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗಿತ್ತು. ಎಲ್ಲಾ ಏರಿಯಾದಲ್ಲಿರುವಂತಹ ಮರಗಳು ಕೂಡ ಧರಾಶಾಹಿ ಆಗಿತ್ತು. ಇದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು. ಅದೊಂದ್ ಕಡೆ 404 ಡೇಂಜರ್ ಮರದ ಕೊಂಬೆಗಳು ಬೆಂಗಳೂರಿನಲ್ಲಿದೆ. ಆ ರಸ್ತೆಯಲ್ಲಿ ಓಡಾಡುವಂತಹ ನಮ್ಮ ಸಿಟಿ ಮಂದಿ ಸ್ವಲ್ಪ ಹುಷಾರಾಗಿರಬೇಕು. ಅಪಾಯದ ಅಂಚಿನಲ್ಲಿರುವಂತಹ ಮರಗಳೇನಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬೀಳಬಹುದು. ಹಾಗಾಗಿ ಆ ರಸ್ತೆಯಲ್ಲಿ ಓಡಾಡುವ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ರಾಣ ತೆಗೆಯುವಂತ ಮರಗಳು, ಅದರಲ್ಲೂ ಮರ ಬಿದ್ದಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಹಾನಿಯಾಗಿದೆ. ಕಾರುಗಳು, ಬೈಕ್ಗಳು, ಮನೆ ಮುಂದೆ ನಿಲ್ಲಿಸಿದಂತಹ ಪ್ರತಿಯೊಂದು ಕೂಡ. ಯಾಕಂತಂದ್ರೆ ಬೆಂಗಳೂರಲ್ಲಿ ಒಂದು ಮಳೆ ಬಂತು ಅಂತ ಅಂದ್ರೆ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಜೊತೆಗೆ ಮರಗಳು ಬೀಳುತ್ತೆ. ಮರಗಳು ಬಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಆಗುತ್ತೆ. ಹಾಗಾಗಿ ಐಟಿ ಸಿಟಿ ಬೆಂಗಳೂರಿನಲ್ಲಿ ಪ್ರಾಣ ತೆಗೆಯುವಂತ ಮರಗಳ ಸಂಖ್ಯೆ ಹೆಚ್ಚು ಕಡಿಮೆ 404 ಡೇಂಜರಸ್ ಮರದ ಕೊಂಬೆಗಳಿದೆ. ಅದರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಅನ್ನುವಂಥದ್ದು ಕೂಡ ವಿತ್ ಡೀಟೇಲ್ಸ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಎಸ್ ಕಿರುವಾಸೆ ಲೈವ್ ಜಾನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಈಗ ಮೊನ್ನೆ ಆದಂತಹ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಮರಗಳೆಲ್ಲ ಬಿದ್ದು ಸಾಕಷ್ಟು ಹಾನಿ ಆಗಿತ್ತು. ಮತ್ತೊಂದು ಕಡೆ ಈಗ ಅದೇ ತರದ ಸಾಕಷ್ಟು ಬೀಳುವ ಪರಿಸ್ಥಿತಿಯಲ್ಲಿರುವಂತಹ ಮರಗಳು ಕೂಡ ಬಾಯಿ ತೆರ್ಕೊಂಡು ಕಾಯ್ತಾ ಇದೆ ಅಂತೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರಭು, ಮೊನ್ನೆ ಸುರಿದಂತಹ ಮಳೆಗೆ ಸುಮಾರು 200ಕ್ಕೂ ಹೆಚ್ಚು ಮರಗಳು, ಹಾಗೇನೆ 600ಕ್ಕೂ ಹೆಚ್ಚು ಮರದ ಕೊಂಬೆಗಳು ಬಿದ್ದಿದ್ವು ಅನ್ನುವಂತ ಒಂದು ಮಾಹಿತಿಯನ್ನ ಜಿಬಿ ಅಧಿಕಾರಿಗಳು ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಸೂಚನೆಯನ್ನ ಕೊಟ್ಟಿದ್ರು ನಗರ ಪೊಲೀಸ್ ಇಲ್ಲ ಅಂದ್ರೆ ಸಂಚಾರಿ ಪೊಲೀಸರಿಗೆ ಮತ್ತೆ ಜಿಬಿ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ರು. ಯಾವ್ಯಾವ ಮರಗಳು ಅಪಾಯದಲ್ಲಿದ್ದಾವೆ ಮತ್ತೆ ಅಪಾಯದ ಅಂಚಿನಲ್ಲಿರುವಂತಹ ಮರದ ರೆಂಬೆಗಳನ್ನ ಪಟ್ಟಿ ಮಾಡಿ ಸಿದ್ಧಪಡಿಸಿ ಆದಷ್ಟು ಬೇಗ ಅದನ್ನು ತೆರವು ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದ್ರ ಬೆನ್ನಲ್ಲೇನೆ ನಗರ ಪೊಲೀಸ್ ಇಲಾಖೆ ಸಂಚಾರಿ ಪೊಲೀಸರು ಒಂದು ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ. 5 ಜಿಬಿಯ ವ್ಯಾಪ್ತಿಯಲ್ಲಿ ಬರುವಂತಹ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 404 ಡೇಂಜರಸ್ ಅಂದ್ರೆ ಅಪಾಯದ ಅಂಚಿನಲ್ಲಿರುವಂತಹ ಮರದ ಕೊಂಬೆಗಳು ಇದಾವೆ ಅನ್ನುವಂತ ಒಂದು ಮಾಹಿತಿಯನ್ನ ಸಿದ್ಧಪಡಿಸಿದ್ದಾರೆ. ಆ ಒಂದು ಪಟ್ಟಿಯನ್ನು ಈಗಾಗಲೇ ಜಿಬಿಐ ಅಧಿಕಾರಿಗಳಿಗೂ ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅದ್ರಲ್ಲಿ ಆ ಒಂದು ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡಿರಂತಂದ್ರೆ ಒಂದೊಂದು ನಗರ ಪಾಲಿಕೆಯಲ್ಲಿ ಕನಿಷ್ಠ 80ರಿಂದ 90 ಡೇಂಜರಸ್ ಅಂದ್ರೆ ಅಪಾಯದ ಅಂಚಿನಲ್ಲಿರುವಂತಹ ಮರದ ರೆಂಬೆಗಳು ಇದಾವೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾದಂತಹ ಅಪಾಯದ ಅಂಚಿನಲ್ಲಿರುವಂತಹ ಮರದ ಕೊಂಬೆಗಳನ್ನು ಆದಷ್ಟು ಬೇಗ ತೆರವು ಮಾಡಬೇಕು. ಯಾಕೆಂತಂದ್ರೆ ಅದು ಅಪಾಯಕ್ಕೆ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಮತ್ತೊಮ್ಮೆ ಜೋರಾಗಿ ಅಂತಲ್ಲ, ಸಣ್ಣ ಪ್ರಮಾಣದ ಗಾಳಿ ಮತ್ತೆ ಮಳೆ ಬಂದ್ರು ಕೂಡ ಆ ಒಂದು ಮರದ ರೆಂಬೆಗಳು ನೆಲದ ಮೇಲೆ ಬೀಳುತ್ತೆ ಅಥವಾ ವಾಹನ ಸವಾರರ ಮೇಲೆ ಅಥವಾ ಪಾದಚಾರಿಗಳ ಮೇಲೆ ಬೀಳುವಂತ ಸಾಧ್ಯತೆಗಳಿದಾವೆ. ಮತ್ತಷ್ಟು ಅನಾಹುತ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಈಗ 404 ಮರಗಳು ವಿತ್ ಫೋಟೋಗಳ ಸಮೇತ ಜಿಬಿ ಅಧಿಕಾರಿಗಳಿಗೆ ಸಂಚಾರಿ ಪೊಲೀಸರು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅಪಾಯದಲ್ಲಿ ಇರುವಂತಹ ಮರದ ರೆಂಬೆಗಳನ್ನ ತೆರವು ಮಾಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಹಾಗೇನೆ ಮುಂಬರುವಂತಹ ಏನಿದೆ ಅಪಾಯ ಆಗದಿತಿ ಇರುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಸೂಚನೆಯನ್ನ ನಗರ ಪಾಲಿಕೆ ಆಯುಕ್ತರುಗಳಿಗೆ ಈಗಾಗಲೇ ಜಂಟಿ ಪೊಲೀಸ್ ಆಯುಕ್ತ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತರು ಕೊಟ್ಟಿರುವಂತದ್ದು. ಸೊ ಅದರ ಆಧಾರದ ಮೇಲೆ ಈಗಾಗಲೇ ಜಿಬಿ ಅಧಿಕಾರಿಗಳು ಎಲ್ಲೆಲ್ಲಿ ಸಂಚಾರಿ ಪೊಲೀಸರು ವರದಿಯನ್ನ ಸಿದ್ಧಪಡಿಸಿದ್ದಾರೆ, ಪಟ್ಟಿಯನ್ನ ಕೊಟ್ಟಿದ್ದಾರೆ, ವಿತ್ ಫೋಟೋ ಸಮೇತ ಕೊಟ್ಟಿದ್ದಾರೆ. ಅದರ ಪಟ್ಟಿಯನ್ನ ಹಿಡಿದು ಈಗ ಇವತ್ತಿಂದನೇ ತೆರವು ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.